ಕನ್ನಡ ಕಿರುತೆರೆಯ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಅಗ್ನಿ ಪರೀಕ್ಷೆಯ ಪ್ರೊಮೋ ಸಖತ್ ಕ್ಯೂರಿಯಾಸಿಟಿಯನ್ನು ಹುಟ್ಟುಹಾಕ್ಬಿಟ್ಟಿದೆ. ಈ ಬಾರಿ ಕಲರ್ಸ್ ಕನ್ನಡದವರು ಬಿಡುಗಡೆ ಮಾಡಿರುವಂತಹ ಬೆಂಕಿ ಪ್ರೊಮೋ ನಿಜವಾಗ್ಲೂ ನೋಡುಗರಲ್ಲಿ ಬೆಂಕಿ ಹೊತ್ತಿಸ್ಬಿಟ್ಟಿದೆ. ಯಾಕಂತಂದ್ರೆ ಅಗ್ನಿ ಪರೀಕ್ಷೆಯ ಒಂದು ವೇದಿಕೆಯಲ್ಲಿ ಸಖತ್ ಹೈ ಡ್ರಾಮಾನೇ ಕ್ರಿಯೇಟ್ ಆಗೋಗಿದೆ. ಒಂದಿಷ್ಟು ಸ್ಪರ್ಧಿಗಳು ಜಡ್ಜ್ ಮೇಲೇನೆ ಆರೋಪಗಳನ್ನ ಮಾಡಿ ನಮಗೆ ನೀವು ಇಷ್ಟಾನೇ ಇಲ್ಲ ಅಂತ ಹೇಳಿ ಅವರ ಫೋಟೋಗಳಿಗೆ ಬೆಂಕಿ ಹಚ್ಚಿದ್ರೆ, ಇನ್ನೊಂದಿಷ್ಟು ಸ್ಪರ್ಧಿಗೆ ನೀವು ಒಳಗಡೆ ಹೋಗೋದಕ್ಕೆ ಲಾಯಕ್ಕೆ ಇಲ್ಲ ಅಂತ ಹೇಳಿ ಅವ್ರನ್ನ ವೇದಿಕೆಯಿಂದನೇ ಹೊರಗಡೆ ಕಳ್ಸಿದ್ದಾರೆ. ಹಾಗಾದ್ರೆ ಈ ಕಲರ್ಸ್ ಕನ್ನಡ ಪ್ರೋಮೋದಲ್ಲಿ ಏನಿದೆ? ಬಿಗ್ ಬಾಸ್‌ನ ಅಗ್ನಿ ಪರೀಕ್ಷೆಯ ಪ್ರೋಮೋದಲ್ಲಿ ಯಾವ ವಿಚಾರ ಇದೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್‌ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್‌ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರುವಂತಹ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಕಾರ್ಯಕ್ರಮದ ವೇದಿಕೆಯಲ್ಲಿ ತೀವ್ರ ಚರ್ಚೆ ಮತ್ತೆ ತೀವ್ರ ಹೈಡ್ರಾಮಾಗಳು ಕೂಡ ನಡೆದು ಹೋಗಿದೆ. ಬಿಗ್ ಬಾಸ್ ಮನೆ ಪ್ರವೇಶ ಮಾಡೋದಕ್ಕೆ ಆಕಾಂಕ್ಷಿಗಳು ಸಜ್ಜಾಗ್ತಿರುವಂತೆನೆ ತೀರ್ಪುಗಾರರ ಮುಂದೆ ಪ್ರಬಲ ಪೈಪೋಟಿ ಕೂಡ ಏರ್ಪಟ್ಟಿದೆ. ಸಾಮಾನ್ಯವಾಗಿ ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿಯ ಹೈಡ್ರಾಮಾ ನಡೀತಾನೆ ಇರುತ್ತೆ ನಿಜ. ಆದ್ರೆ ಅದೇ ರೀತಿಯಾಗಿ ಅಗ್ನಿ ಪರೀಕ್ಷೆಯ ವೇದಿಕೆಯಲ್ಲೇ ಡ್ರಾಮಾ ಹೆಚ್ಚಾಗೋಗಿದೆ. ಇನ್ನು ಬಿಡುಗಡೆಯಾಗಿರುವಂತಹ ಪ್ರೋಮೋದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ವಿನಯ್ ಗೌಡ ಫೋಟೋಗೆನೆ ಬೆಂಕಿ ಹಚ್ಚಿ ಆಕಾಂಕ್ಷಿಯೊಬ್ರು ನೀವಿರೋದು ಇದಕ್ಕೆ ಇಲ್ಲಿ ಲಾಯಕ್ಕೆ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ವೇದಿಕೆ ಮೇಲೆ ಬಂದಂತಹ ಸ್ಪರ್ಧಿಯೊಬ್ರು ಮಾಜಿ ಬಿಗ್ ಬಾಸ್ ಸ್ಪರ್ಧಿ ವಿನಯ್ ಗೌಡ ಅವರ ಫೋಟೋವನ್ನ ಹಿಡಿದು ವಿನಯ್ ಗೌಡ ಅಲ್ಲಿರೋದಕ್ಕೆ ಲಾಯಕ್ಕೆ ಇಲ್ಲ ಅಂತ ಕಟುವಾಗಿ ಹೇಳುವ ಮೂಲಕ ಅವರ ಫೋಟೋಗೆ ಬೆಂಕಿಯನ್ನ ಹಚ್ಚಿದ್ದಾರೆ. ಈ ಘಟನೆ ತೀರ್ಪುಗಾರರ ಸಹಿತ ವೇದಿಕೆಯಲ್ಲಿದ್ದಂತಹ ಪ್ರತಿಯೊಬ್ಬರಿಗೂ ಕೂಡ ಶಾಕ್ ಅನ್ನು ಕೊಟ್ಬಿಟ್ಟಿದೆ. ಇದು ಟಾಸ್ಕ್ ನ ಒಂದು ಭಾಗ ಆಗಿರಬಹುದು ಅನ್ನೋದನ್ನ ತುಂಬಾ ಜನ ಪ್ರೋಮೋ ನೋಡಿ ಡಿಸೈಡ್ ಮಾಡ್ತಿದ್ದಾರೆ. ಇನ್ನು ಇನ್ನೊಂದು ಕಡೆ ಬಂದು ತಮ್ಮ ಪ್ರದರ್ಶನದ ಮೂಲಕ ಗಮನ ಸೆಳೆಯೋದಕ್ಕೆ ಬಂದಂತಹ ಮಹಿಳಾ ಸ್ಪರ್ಧಿಯೊಬ್ಬರಿಗೆ ತೀರ್ಪುಗಾರರಿಂದ ತೀವ್ರ ವಿರೋಧ ಕೂಡ ವ್ಯಕ್ತ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಇವರು ಗಂಗಾ ಅಂತಾನೆ ಫೇಮಸ್. ಇವರು ನಾನು ಪಕ್ಕಾ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಮೇಡಮ್, ನನಗೆ ಒಳಗಡೆ ಕಳ್ಸೋದಕ್ಕೆ ಅವಕಾಶ ಕೊಡಿ ಹೋಗೋದಕ್ಕೆ ಅಂತ ಹೇಳಿ ನೆಲಕ್ಕೆ ಬಿದ್ದು ಬೇಡ್ಕೊಂಡ್ಬಿಟ್ರು. ಇದನ್ನ ನೋಡಿದಂತಹ ಸಂಗೀತ ಶೃಂಗೇರಿ ಅವರ ವಿರುದ್ಧ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸ್ಬಿಟ್ರು. ನಿಮ್ಮ ಈ ಕ್ರಿಂಚ್ ನಡವಳಿಕೆಯನ್ನ ನಾವು ಎಂಟರ್ಟೈನ್ಮೆಂಟ್ ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಇಂತಹ ನಡವಳಿಕೆಯನ್ನ ಬಿಗ್ ಬಾಸ್ ಮನೆಯಲ್ಲಿ ನೋಡೋದಕ್ಕೆ ನಾವು ಇಷ್ಟನೇ ಪಡೋದಿಲ್ಲ ಅಂತ ಸಂಗೀತ ಶೃಂಗೇರಿ ಡೈರೆಕ್ಟ್ ಆಗಿ ಹೇಳಿ ಅವರನ್ನ ರಿಜೆಕ್ಟ್ ಕೂಡ ಮಾಡ್ಬಿಟ್ಟಿದ್ದಾರೆ. ಇನ್ನು ಈ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಗಟ್ಟಿಯಾದ ಮನಸ್ಸು ಮತ್ತೆ ನಿಜವಾದ ಸಾಮರ್ಥ್ಯ ಬೇಕು ಅಂತ ತೀರ್ಪುಗಾರರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಈ ವಿಶೇಷ ಸಂಚಿಕೆ ಇದೇ ಭಾನುವಾರ ರಾತ್ರಿ 9 ಗಂಟೆಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದೆ. ಬಿಗ್ ಬಾಸ್‌ನ ಕುರಿತಾದಂತಹ ಮತ್ತಷ್ಟು ಡೀಟೇಲ್ಸ್‌ಗಳು ಕೂಡ ಈ ನಿಮ್ಮ ದಿ ಸ್ಪೆಷಲ್ ಕನ್ನಡದಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ನೀವು ಕೂಡ ನೋಡಬಹುದಾಗಿದೆ.